Hello, my dear students. Okay, so now I am going to discuss with so many things so that I can say is see chapter gravitation I have to discuss. So ನೋಡ್ರಿ ಇದಕ್ಕಿಂತ ಮುಂಚೆ ನಾನು ಅಥವಾ ಇದಾದ್ಮೇಲೆ ಐ ವಿಲ್ ಕನೆಕ್ಟ್ ಒನ್ ರಿವಿಷನ್ ವಿಡಿಯೋ ಇದಕ್ಕೆ ಜಸ್ಟ್ ಅಬೌಟ್ ಪ್ಲಾಂಟ್ ಸೆಲ್ ಆ್ಯಂಡ್ ಅನಿಮಲ್ಸ್ ಬೇಸಿಕ್ ಪಾರ್ಟ್ ಆಫ್ ಪ್ಲಾಂಟ್ ಸೆಲ್ ಪೂರ್ತಿ ತೆಗೆದು ನಾನು ಏಟ್ ಡಯಾಗ್ರಾಮ್ ಅದಾವು ಪ್ಲಾಂಟ್ ಸೆಲ್ ಅನಿಮಲ್ಸ್ ಎಲ್ಲ ಡಿಫ್ರೆನ್ಸಸ್ ಹೇಳಿನಿ ಪ್ಲಾಂಟ್ ಸೆಲ್ ಅನಿಮಲ್ಸ್ ಎಲ್ಲ ವರ್ಕ್ ಹೆಂಗೆ ಆಗ್ತಾವೆ ಕ್ರೋಮೋಸೋಮ್ಸ್ ಜೀನ್ಸ್ ಬಗ್ಗೆ ಹೇಳಿನಿ ಅದನ್ನ ಒಂದು ಸಲ ನೋಡ್ರಿ ಅಫ್ಕೋರ್ಸ್ ಆ್ಯಂಡ್ ಒನ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಅದರೊಳಗೆ ಒಂದು ಸ್ಮಾಲ್ ಮಿಸ್ಟೇಕ್ ಆಗಿದೆ ಲಾಸ್ಟಿಗೆ ಡಿಫ್ರೆನ್ಸಸ್ ಬಿಟ್ವೀನ್ ಪ್ಲಾಂಟ್ ಸೆಲ್ ಆ್ಯಂಡ್ ಅನಿಮಲ್ ಸೆಲ್ ಹೇಳುವತ್ನಾಗ ಮೈಟೋಕಾಂಡ್ರಿಯಾ ಇಸ್ ಆಬ್ಸೆಂಟ್ ಅಂತ ಹೇಳಿ ಪ್ಲಾಂಟ್ ಸೆಲ್ ಒಳಗೆ ತೋರಿಸಲಾಗಿದೆ ಬಟ್ ಇಟ್ ಇಸ್ ಆ ಥರ ಇಲ್ಲ ಮೈಟೋಕಾಂಡ್ರಿಯಾ ಇಸ್ ಪ್ರೆಸೆಂಟ್ ಇನ್ ಬೋತ್ ದ ಸೈಡ್ಸ್ ಪ್ಲಾಂಟ್ ಸೆಲ್ದಾಗ ಬರ್ತದೆ ಅನಿಮಲ್ ಸೆಲ್ದಾಗ ಬರ್ತದೆ ಫಿಫ್ತ್ ಪಾಯಿಂಟ್ ಏನದ ಯು ಜಸ್ಟ್ ಇಗ್ನೋರ್ ದ್ಯಾಟ್ ಓಕೆ ಸೊ ಜಸ್ಟ್ ವಿ ಆರ್ ಡಿಸ್ಕಸ್ಸಿಂಗ್ ದಿಸ್ ಗ್ರಾವಿಟೇಷನ್ okay I will continue our discussion. Let's continue our discussion, that is gravitation chapter number 10, free fall. We will be discussing free fall today. So we are going to discuss free fall. So we will be discussing free fall today. Yes? Okay. So free fall now. Let us try to understand the meaning of free fall by performing activity. Take a stone, throw it upwards, it reaches a certain height and then it starts falling down. We have to learn that the earth attracts object towards it. This is due to the gravitational force. Whenever objects fall towards the earth under this force alone, we say that the objects are in free fall. Is there any change in the velocity of falling objects? While falling, there is no change in the direction of motion of the objects. But due to Earth's attraction, there will be change in the magnitude of the velocity. Any change in the velocity involves acceleration. Whenever an object falls towards the Earth, an acceleration is involved. This acceleration is due to the Earth's gravitational force. Therefore, this acceleration is called the acceleration due to the gravitational force of the earth, for acceleration due to gravity. It is denoted by g. The unit of g is same as that of the acceleration, that is meter per second square. Nodri free fall ಗಿಂತ ಮೊದಲು acceleration due to gravity ಅರ್ಥ ಆಗಬೇಕು. acceleration due to gravity. So free fall ಗಿಂತ ಮುಂಚೆ we have to understand what is acceleration due to gravity. ನೋಡ್ರಿ ಈಗ ನಾನು ಒಂದು ಆಬ್ಜೆಕ್ಟ್ ಮೂವ್ ಮಾಡಿದೆ, ಸೊ ಈಗ ಮ್ಯಾಲ್ ಹೋಯ್ತು, ಮ್ಯಾಲ್ ಹೋಗುವಾಗ ಯಾವ ಸ್ಪೀಡ್ ಹೋಗಿದ್ದು ಬರುವಾಗ ಅದ ಸ್ಪೀಡ್ ಏನಿರ್ತದಲ್ಲ, ಮ್ಯಾಲ್ ಹೋಗುವಾಗ ಇರುವಂತ ಸ್ಪೀಡ್ಗಿಂತಲೂ ಬರುವಾಗ ಇರೋ ಸ್ಪೀಡ್ ಹೆಚ್ಚಾಗ್ತದೆ. ವೈ? ಬಿಕಾಸ್ ಮ್ಯಾಲ್ ಹೋಗುವಾಗ ಇಟ್ ಗೋಸ್ ಅಗೇನ್ಸ್ಟ್ ದ ಗ್ರಾವಿಟೇಷನಲ್ ಫೋರ್ಸ್ ಆಫ್ ಅರ್ತ್, ವೈಲ್ ಕಮಿಂಗ್ ದ ಗ್ರಾವಿಟೇಷನಲ್ ಫೋರ್ಸ್ ಆಫ್ ಅರ್ತ್ ಆಡ್ಸ್ ಟು ಇಟ್. ಸಿಮಿಲರ್ಲಿ ನೀವು ನದಿ ಒಳಗೆ ಸ್ನಾನ ಮಾಡಕ್ ಹೋದಾಗ ಫ್ಲೋ ಆಫ್ ವಾಟರ್ ಅಂದ್ರೆ ನಾವೇನಂತೀವಿ ಕನ್ನಡದಾಗ ಸೆಳು ಅಂತೀವಿ, ಆ ಸೆಳುವಿನ ವಿರುದ್ಧ ನೀವು ಹೊಂಟ್ರಿ ಅಂದ್ರೆ ನಿಮ್ ಸ್ಪೀಡ್ ಕಡಿಮೆ ಇರ್ತದೆ, ಯಾಕಂದ್ರೆ ಸೆಳು ನಿಮ್ ಜಕ್ಕೊಂಡ್ ಹೋಗ್ತಿರ್ತದೆ. ಅದ ನೀವು ಸೆಳುವಿನ ಕೂಡ ಹೊಂಟ್ರಿ ಅಂದ್ರೆ ನಿಮ್ ಸ್ಪೀಡ್ ಅದ್ರ ಸ್ಪೀಡ್ ಆಡ್ ಆಗ್ತದೆ. ಎಸ್, ಸಿಮಿಲರ್ ಥಿಂಗ್ಸ್ ಹಿಯರ್. ಗ್ರಾವಿಟೇಷನಲ್ ಫೋರ್ಸಿಗೆ ಅಪೋಸಿಟ್ ಆಗಿ ಮೂವ್ ಆಗ್ಲಿಕ್ಕತ್ತಿತ್ತು ಅಂದ್ರೆ ದ ಫೋರ್ಸ್ ಆರ್ ದ ವೆಲಾಸಿಟಿ ವಿಲ್ ಬಿ ಲೆಸ್. ದ ಗ್ರಾವಿಟೇಷನಲ್ ಫೋರ್ಸ್ ಕಡೆನ ಬರತ್ತಿತ್ತು, ಅರ್ತ್ ಅದನ್ನ ಜಗ್ತದ, ಅದಕ್ಕೆ ಆಲ್ರೆಡಿ ಒಂದು ವೆಲಾಸಿಟಿ ಇದೆ, ಅರ್ತ್ ಜಗ್ಗೋದ್ರಿಂದ ತನ್ನ ವೆಲಾಸಿಟಿಯನ್ನ ಚೇಂಜ್ ಮಾಡ್ತದ. ವೆಲಾಸಿಟಿ ಚೇಂಜ್ ಆತಂದ್ರೆ ಎಕ್ಸಲರೇಷನ್ ಆಯ್ತು. ಚೇಂಜ್ ಆಫ್ ವೆಲಾಸಿಟಿ ಇಸ್ ಎಕ್ಸಲರೇಷನ್. ಎದ್ರ ಸಲುವಾಗಿ ಆಯ್ತು? ಬಿಕಾಸ್ ಆಫ್ ದ ಗ್ರಾವಿಟೇಷನಲ್ ಫೋರ್ಸ್ ಆಫ್ ಅರ್ತ್. ಸೊ ಅದರ ಸಲುವಾಗಿ ಅದಕ್ಕೆ ಏನಂತೀವಿ ನಾವು ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಸೊ ಅದನ್ನ ಎದರಲ್ಲಿ ಗುರುತಿಸ್ತೀವಿ? ಜಿ, ಸ್ಮಾಲ್ ಜಿ. ಸೊ ಅದರ ವ್ಯಾಲ್ಯೂ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಮೋಷನ್ ನಾವು ಕಲ್ತೀವಿ ಆಲ್ರೆಡಿ ಇದನ್ನ. ಸೊ 9.8 ಅಪ್ರಾಕ್ಸಿಮೇಟ್ಲಿ ಸಮ್ಟೈಮ್ಸ್ ವಿ ಟೇಕ್ ಇಟ್ ಆಸ್ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಓಕೆ, ರಿಯಲ್ ವ್ಯಾಲ್ಯೂ 9.8, ಬಟ್ ಸಮ್ಟೈಮ್ಸ್ ಕ್ಯಾಲ್ಕುಲೇಷನ್ ಈಸಿ ಆಗ್ಲಿ ನಾವು 10 ಕೂಡ ಅದನ್ನ ತಗೋಬಹುದು. ಎಸ್, ಓಕೆ. ವಿ ನೋ ದಟ್ ಇದರ ಎಸ್ಐ ಯೂನಿಟ್ ಏನು? ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಓಕೆ, ವಿ ನೋ ಫ್ರಮ್ ದ ಸೆಕೆಂಡ್ ಲಾ ಆಫ್ ಮೋಷನ್ ದಟ್ ಫೋರ್ಸ್ is the product of mass and acceleration. What is force? Force is the product of mass and acceleration. Force entry, it is the product of mass and acceleration. It is product of mass and acceleration.
ಓಕೆ, ಅಂದ್ರೆ F is equal to ma. Force is the product of mass and acceleration. ಏನು ಇಲ್ಲ ಅಂದ್ರೆ multiplication, product of mass and acceleration. Okay, yes, next. Let the mass of the stone in activity 10.2 be m. We already know that there is acceleration involved in falling objects due to the gravitational force and is denoted by g. Therefore, the magnitude of the gravitational force F will be equal to the product of mass and acceleration due to the gravitational force, that is F equal to mg. ನೋಡಿ, ಒಂದು ಸ್ಟೋನ್ ಕಟ್ ಹಿಂಗ್ ತಿರ್ಗಿಸ್ಲಿಕ್ಕತ್ತೀವಿ ಅಥವಾ ಹಿಂಗ್ ಮ್ಯಾಗ್ ಹೋಗಿದ್ದೀವಿ. ಓಕೆ, ಒಂದು ಸ್ಟೋನ್ ತಗೊಂಡ್ ಮ್ಯಾಲ್ ಹೋಗಿದ್ನಿ ಅದು ತೆಳಗ್ ಬಂತು. ಸೊ ಅವಾಗ ಮ್ಯಾಲ್ ಆಕ್ಟ್ ಆಗೋ ಫೋರ್ಸ್ F is equal to ma ಇರ್ತದ. But earth, this is according to second law of Newton's motion. Force and laws of motion ಬರ್ತದೆ ಅಂತ ಹೇಳಿಲ್ಲ, ಬಟ್ ನೆನಪಿಟ್ಕೋರಿ second law of Newton motion F equal to ma ಸಿಗ್ತದ. ಬಟ್ ನಮಗೆ F equal to mg ನು ಸಿಗ್ತದ. A equal to g ಹೌದಿಲ್ಲ ಇಲ್ಲಿ? Acceleration ಅಂದ್ರೆ earth ಇಂದ ಕ್ರಿಯೇಟ್ ಆಗತೈತಿ. That normal acceleration is nothing but acceleration due to gravity here. So ma equal to mg, so F is equal to mg ತಗೋಬಹುದು. So ನಮಗೆ ಏನು ಗೊತ್ತದ? What we know that is, so this gravitational force according to universal law of gravitation F is equal to gmm by d square. ಹೌದಿಲ್ಲ? So ಇವೆರಡು F equal ಇರ್ತಾವ. So mg is equals to capital Z, capital M, small m divided by d square. So small m ಹೋಗ್ಲಿ, capital Z is equals to, small z is equals to capital Z, capital M by d square. G is equal to gm by d square. This is the equation of acceleration due to gravity. Acceleration due to gravity is equals to universal gravitational constant capital Z into mass of the big object or mass of the earth divided by distance between object and earth. Capital M ಅಂದ್ರೆ mass of earth. ಯಾಕಂದ್ರೆ mass of earth ದೊಡ್ಡದಲ್ಲ ಕಂಪೇರ್ ಟು ದ ಬಾಡೀಸ್ ಆಫ್ ಅರ್ತ್. ಮಾಸ್ ಆಫ್ ಅರ್ತ್ ಇಸ್ ಉಳಿದದ್ದು ಸಾಂದ್ ಇರ್ತಾವ. ಸೊ ನಾನು ಚಾಕ್ ತಗೋಬಹುದು ಅಥವಾ ಕಲ್ ತಗೋಬಹುದು, ಅದ್ರ ಮಾಸ್ ಹೋಗ್ಬಿಡ್ತದೆ mg ಒಳಗೆ, mm ಕ್ಯಾನ್ಸಲ್. ಓಕೆ, ಸ್ಮಾಲ್ m ಅಂದ್ರೆ ಮಾಸ್ ಆಫ್ ದ ಸ್ಮಾಲೆಸ್ಟ್ ಆಬ್ಜೆಕ್ಟ್, ಕ್ಯಾಪಿಟಲ್ M ಅಂದ್ರೆ ಮಾಸ್ ಆಫ್ ದ ಬಿಗ್ ಆಬ್ಜೆಕ್ಟ್. ಅರ್ಥ ಮತ್ತು ಕಲ್ ತಗೊಂಡಾಗ, ಅರ್ಥ ಚಾಕ್ ತಗೊಂಡಾಗ, ಅರ್ಥ ಬಾಲ್ ತಗೊಂಡಾಗ ಯಾವ್ದು ಬಿಗ್ ಆಬ್ಜೆಕ್ಟ್? ಅರ್ತ್ ಇಸ್ ಅ ಬಿಗ್ ಆಬ್ಜೆಕ್ಟ್. ಸೊ ದಟ್ ಇಸ್ ವೈ g equal to gm by d square, ಅದು gme ಅಂತ ಬರೀತಾರೆ ಒಮ್ಮೆ. ಓಕೆ, ಅರ್ತ್ ಕನೆಕ್ಟೆಡ್ ಇತ್ತಂದ್ರ, ಅರ್ತ್ ಇಲ್ಲ ಅಂದ್ರೆ ಅದು ಏನದಲ್ಲ ಅದನ್ನ ತಗೋಬೇಕು, ಅದಕ್ಕೆ gm ತಗೋತೀವಿ. m ಅಂದ್ರೆ ದೊಡ್ಡ ಆಬ್ಜೆಕ್ಟ್ ಅಷ್ಟು. ಸೊ g equal to gm by d square. Yes, ಇದೇನಾಯ್ತು? where m is the mass of the earth and d is the distance between the object and the earth. Let an object be on or near the surface of the earth. The distance d in equation 10.7 will be equal to r. The distance d in 10.7 will be equal to r, the radius of the earth. Thus for objects on or near the surface of the earth, mg equal to gmm by r square. ನೋಡ್ರಿ, d ಅಂದ್ರೆ ಡಿಸ್ಟೆನ್ಸ್ ಆತ. ಒಂದ್ ವೇಳೆ ಸರ್ಫೇಸ್ ಮೇಲೆ ಇರ್ತಂದ್ರೆ ನೋಡ್ರಿ ಅರ್ತ್ ಹಿಂಗ ಇರ್ತದ, ಇಲ್ಲಿತ್ತ ಆಬ್ಜೆಕ್ಟ್ ಅಂದ್ರೆ d ಅಂತೀವಿ, ಇಲ್ಲೇ ಇತ್ತಂದ್ರೆ ರೇಡಿಯಸ್ ಆಗ್ತದಿಲ್ಲ r. ಡಿಸ್ಟೆನ್ಸ್ ವಿಲ್ ಬಿ ಈಕ್ವಲ್ ಟು ರೇಡಿಯಸ್. ಸೊ ಅವಾಗ ಏನಾಗ್ತೈತಿ? g is equal to gm divided by d becomes r, gm by r square. ಹೀಗೆ ಕೂಡ ಇದನ್ನ ಬರೀಬಹುದು. The earth is not a perfect sphere. ಒಂದ್ ಕಡೆ ಸ್ವಲ್ಪ ಚಪ್ಪಟೆ ಐತಿ, so we cannot say that earth is exactly a perfect sphere. As the radius of the earth increases from the poles to the equator, the value of g becomes greater at the poles than at the equator. ನೋಡ್ರಿ, ವ್ಯಾಲ್ಯೂ ಆಫ್ g ಏನದಲ್ಲ, ಸೊ ಪರ್ಫೆಕ್ಟ್ ಸ್ಪಿಯರ್ ಇಲ್ಲ, ವ್ಯಾಲ್ಯೂ ಆಫ್ g ಇಲ್ಲಿ ಹೆಚ್ಚಿರ್ತದ, ಇಲ್ಲಿ ಬರ್ತದ ಇಲ್ಲೇ ಕಡಿಮೆ ಆಗ್ತದೆ. ಇಕ್ವೇಟರ್ ಟೈಮ್ ಒಳಗ ಕಡಿಮೆ ಇರ್ತದ, ನಿಯರ್ ದ ಪೋಲ್ಸ್ ಇಟ್ ಈಸ್ ಲಿಟಲ್ ಬಿಟ್ ಮೋರ್. For most calculation we can take g to be more or less constant on or near the earth. 9.8 ತಗೋತೀವಿ ನಾವು ಅದನ್ನ. But for objects from earth, the acceleration due to gravitational force of earth is given by equation 10.7. 10.7 ಇಂದ್ರ acceleration due to gravity ತಗೋತೀವಿ ನಾವು. ಬಟ್ ಅದನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ನಾರ್ಮಲಿ ವಿ ಗೆಟ್ ದ ವ್ಯಾಲ್ಯೂ. ಇದನ್ನ ಕ್ಯಾಲ್ಕುಲೇಟ್ ಮಾಡಿದಾಗ, ಯಾಕಂದ್ರೆ ಗ್ರಾವಿಟೇಷನ್ ಕಾನ್ಸ್ಟೆಂಟ್ ಗೊತ್ತದ, ಮಾಸ್ ಆಫ್ ಅರ್ತ್ ಗೊತ್ತದ, ರೇಡಿಯಸ್ ಆಫ್ ಅರ್ತ್ ಗೊತ್ತದ ನಮ್ಗೆ. ಸೊ ಇವು ಮೂರು ಗೊತ್ತಿರೋದ್ರಿಂದ ಅದನ್ನ ಸೈಂಟಿಫಿಕ್ ಆಗಿ ಕ್ಯಾಲ್ಕುಲೇಟ್ ಮಾಡಿದಾಗ ವಿ ಗೆಟ್ ದ ವ್ಯಾಲ್ಯೂ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 9.8. ಡನ್? ಎಸ್. ಸೊ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ g,
ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಜಿ ಅದನ್ನೊಂದು ಮಾಡೋನು. ಮೋಷನ್ ಆಫ್ ಆಬ್ಜೆಕ್ಟ್ಸ್ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಗ್ರಾವಿಟೇಷನಲ್ ಫೋರ್ಸ್ ಆಫ್ ದ ಅರ್ತ್ ಅನ್ನೋದಲ್ಲ ನೆಕ್ಸ್ಟ್ ಕ್ಲಾಸು ನೋಡೋಣ. ಮೋಸ್ಟ್ಲಿ ನೆಕ್ಸ್ಟ್ ಕ್ಲಾಸು ಇದಕ್ಕೆ ಚಾಪ್ಟರ್ ಮುಗಿಯಂಗೆ ಕಾಣಿಸಲ್ಲ. ಥ್ರಸ್ಟ್ ಆ್ಯಂಡ್ ಪ್ರೆಷರ್ ಮಟ್ಟ ಅಷ್ಟೇ ಅದೇ ಚಾಪ್ಟರ್. Yes, to calculate the value of G, ನಮಗೆ ಗೊತ್ತದ G is equals to Gm divided by R square. ಹೌದಾ? G is equals to what? What is my G? Capital G is 6.7 into 10 to the power 11. What is my capital M? My capital M will be 6 into 10 to the power 24. What is my R square? That is 6.4 into 10 to the power 6 meter square. Meter square. ನೋಡಿ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಹೇಳ್ತಾನೆ, ರೇಡಿಯಸ್ ಆಫ್ ಅರ್ಥ ಆರ್ 1400 ಕಿಲೋಮೀಟರ್ ಇರ್ತದೆ. ಅದನ್ನ ನಾವು ಕ್ಲಿಯರ್ ಆಗಿ ಬರ್ತೀವಿ ಅಂದ್ರೆ 6.4 into 10 to the power 6 ಆಗ್ತದೆ. ಇದನ್ನಷ್ಟು ನಾವು ಕ್ಯಾಲ್ಕುಲೇಟ್ ಮಾಡಿದೀವಿ ಅಂದ್ರೆ 9.8 ಬರ್ತದೆ. 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ನೀವು ಕ್ಯಾಲ್ಸಿ ತಗೊಂಡು ಯೂಸ್ ಮಾಡಿ ನೋಡ್ಬೋದು. 6.7 into 6 ಮಾಡ್ರಿ, ಬಂದು ವ್ಯಾಲ್ಯೂ ನಿಯರ್ಲಿ ಸಮಥಿಂಗ್ ಇರ್ತದೆ. ದಟ್ ಈಸ್ 10 to the power 35 ಬರ್ತದೆ. ಮುಂದೆ ಡಿವೈಡೆಡ್ ಬೈ 6.4 ಸ್ಕ್ವೇರ್ ಮಾಡ್ಕೋರಿ, ಇಂಟು 10 to the power 12 ಇರ್ತದೆ ಇಲ್ಲಿ. ಸೊ ಅದು ಮಾಡಿದ್ರೆ ಅಂದ್ರೆ ಯು ವಿಲ್ ಗೆಟ್ ಇಟ್. ಸೊ ಸಾರಿ, ದಿಸ್ ಇಸ್ -11. ಸೊ 24 -11 13 ಆಗ್ತದೆ. 13 ಮ್ಯಾನ್ ಹೋಗ್ತಂದ್ರೆ ಇದು 12 ಆಗ್ತದೆ. ಸೊ 10 to the power 1 ಆಗ್ತದೆ. ಸೊ ನಿಮ್ಗೆ ಮೋಸ್ಟ್ಲಿ ತಿಳಿದ್ರೆ ಹಾಕಿಲ್ಲ, ಹೌದಲ್ಲ? ಎಸ್, ಅಂದ್ರೆ ನೋಡ್ರಿ ಇದು ಸ್ವಲ್ಪ ಟೈಮ್ ಭಾಳ ತೊಗೊಳಿಕತ್ತದ. ಸೊ ವಾಟ್ ಐ ವಿಲ್ ಡೂ ಇಸ್, ಅದೊಂದು ಸೆಲ್ಲದ ಕಾನ್ಸೆಪ್ಟ್ ಹೇಳಿದ್ನಲ್ಲ ಅದನ್ನ ನಾಳೆ ಹಾಕ್ತೀನಿ ಆ ವಿಡಿಯೋ. ಸೊ ಈ ವಿಡಿಯೋ ಅಷ್ಟೇ ಇಟ್ಟಿರ್ತಾನೆ. ಸೆಲ್ಲದ ವಿಡಿಯೋದ ಅದು ಒಂದು ರಿವಿಷನ್ ವಿಡಿಯೋದ. ಐ ಹ್ಯಾವ್ ಟು ಕನೆಕ್ಟ್ ದಟ್ ಹೆಂಗರೆ ಮಾಡಿ, ಸೊ ದ್ಯಾಟ್ ಐ ವಿಲ್ ಪುಟ್ ಟುಮಾರೋ. ಓಕೆ, ಸೊ ನೋಡ್ರಿ ಇದನ್ನ ಕರೆಕ್ಟ್ ಇನ್ನೊಮ್ಮೆ ಹೇಳ್ತಾನೆ. ಸೊ ಕ್ಯಾಲ್ಸಿ ತಗೋರಿ. ಸೊ ಕ್ಯಾಲ್ಕುಲೇಟರ್ ತಗೋತೀವಿ. ಕ್ಯಾಲ್ಕುಲೇಟರ್ ತಗೊಂಡು ಸಿಂಪ್ಲಿಫಿಕೇಶನ್ ಹೆಂಗೆ ಮಾಡೋದು? ಅದು ದೊಡ್ಡ ದೊಡ್ಡ ವ್ಯಾಲ್ಯೂ ಸಿಂಪ್ಲಿಫೈ ಮಾಡಕ್ಕೆ ಬರ್ಬೇಕು ನಿಮಗೂ ಕೂಡ. ಇಲ್ಲೇ 6.7 into 6 ಮಾಡ್ಬೇಕು. ಫಸ್ಟ್ ಏನು ಮಾಡಬೇಕು? ವೇರ್ ಇಸ್ ದ ಕ್ಯಾಲ್ಕುಲೇಟರ್? ಓಕೆ, ಐ ವಿಲ್ ಡೂ 6.7 into 6 40.2 ಬಂತು. ಜಿ ಈಕ್ವಲ್ ಟು ನೋಡ್ರಿ 6.7 into 6 ಮಾಡಿದ್ವಿ, 40.2 ಬಂತು. ಇಂಟು 24 ದಾಗ 11 ಹೋಗ್ತದ. ಹೌದಾ? ಮ್ಯಾಥ್ಸ್ ಕಲ್ತಿರ್ತೀವಿ. 10 to the power 24 into 10 to the power 11 ಅಂದ್ರೆ ಆಡ್ ಮಾಡಬೇಕು. ಆಡ್ ಮಾಡಬೇಕು. 24 - 11 ಆಗುತ್ತೆ. ಸರ್ ಸಬ್ಟ್ರಾಕ್ಟ್ ಮಾಡತ್ತಿರಲ್ರಿ, ಸಬ್ಟ್ರಾಕ್ಟ್ ಅಲ್ಲ, ಅದು ಎಡಿಷನ್ ಅಲ್ಲ. 24 ಪ್ಲಸ್ ಆಫ್ -11 ಆಗುತ್ತೆ. ಪ್ಲಸ್ ಇಂಟು ಮೈನಸ್ ಮಗೇನ್ ಮೈನಸ್ ಆಗುತ್ತೆ. ಸಬ್ಟ್ರಾಕ್ಷನ್ ಹೆಂಗ? 24 ಮೈನಸ್ ಆಫ್ -11 ಇದು ಸಬ್ಟ್ರಾಕ್ಷನ್. ಎರಡು ಕೂಡ ಆಕ್ಚುಲಿ ಪ್ಲಸ್ ಆಗ್ತದೆ. ಬಟ್ 24 ಪ್ಲಸ್ ಆರ್ ಮೈನಸ್ 11 ಅಂದ್ರೆ 24 - 11. ಸೊ ಇದಾದ್ಮೇಲೆ 6.4 ಸ್ಕ್ವೇರ್ ಮಾಡಬೇಕು. ನೋಡ್ರಿ 6.4 ಸ್ಕ್ವೇರ್ ಅಂದ್ರೆ 6.4 into 6.4 ಹೊಡಿಬೇಕು. ಸೊ ಎಷ್ಟಾಗ್ತದೆ ನೋಡ್ರಿ? 6.4 into 6.4 40.96 into 10 to the power 6 ಸ್ಕ್ವೇರ್ ಅಂದ್ರೆ ಎಷ್ಟಾಗ್ತದೆ? 10 to the power 12 ಆಯ್ತು, ಹೌದಿಲ್ಲ? ಸೊ 10 to the power 12 ಆಯ್ತು. ಸೊ 40.2 divided by 40.96 ಅವನ್ನೆರಡು ಡಿವಿಷನ್ ಮಾಡ್ತೀವಿ. 40.96 ಎಷ್ಟಾಗ್ತಿದ್ದು? 9.81 ಆಯ್ತು. 9.81 ಆಯ್ತು. ಇದಷ್ಟ. ಈ 12 ಮ್ಯಾಕ್ ಕಳಿಸ್ತಾನೆ. 10 24 - 11 ಎಷ್ಟಾಗ್ತೈತಿ? 24 ದಾಗ 11 ಹೋಯ್ತು, 13. ಇದು ಮ್ಯಾಲ್ ಹೋಯ್ತು, ಮೈನಸ್ ಆಗ್ತದೆ. ಓಕೆ, 13 - 2. ಸೊ ಜಸ್ಟ್ ಒಂದು ಸ್ವಲ್ಪ ಏನು ತಪ್ಪಿದೀವಿ ನಾವು. ಇನ್ನೊಂದು ನೋಡ್ರಿ, 40.2 divided by 40.96 0.98 ಆಗ್ತದೆ. 0.981. ಸೊ G is equal to 0.981 into 10. 10 to the power 13 minus 12 ಅಂದ್ರೆ 10 to the power 1 ಅಂದಾಗ 10 to the power 1 ಅಂದ್ರೆ 10, 10 to the power 2 ಅಂದ್ರೆ 100, 10 to the power 3 ಅಂದ್ರೆ
1000. So G equal to eta to 0.981 into 10. That will be my 9.8 meter per second square. G equal to 9.8 meter per second square. ನೋಡ್ರಿ ಅದು ರಿವಿಷನ್ ವಿಡಿಯೋ ಸಾಧ್ಯ ಆದ್ರೆ ಹಾಕ್ತಾನೆ, ಇಲ್ಲ ಸಿಲೆಬಸ್ಗೆ ಸಾಧ್ಯ ಆಗಲಿಲ್ಲ ಅಂದ್ರೆ ಅದು ಹಾಕಂಗಿಲ್ಲ. ಸೊ ದಟ್ ಈಸ್ ಲೆಫ್ಟ್, ಆಲ್ರೆಡಿ ಇಟ್ ಈಸ್ ಡಿಸೈಡೆಡ್. ಎಡ್ತದ ಎಡ್ತದ ಹೇಳುವಂತೆ ನಿಮ್ಗೊಂದು ಸ್ವಲ್ಪ ಹೇಳಿದ್ದೀನಿ. ಓಕೆ, ಅದು ಹಾಕಿದ್ರೆ ಹಾಕಿರ್ತೀನಿ, ಇಲ್ಲ ಅಂದ್ರೆ ಇಲ್ಲ. ನೆಕ್ಸ್ಟ್ ಕ್ಲಾಸ್ ಒಳಗೆ ಹಾಕ್ಬೇಕಂತದ ನೋಡೋಣ. ಓಕೆ, ಜಿ ಈಕ್ವಲ್ ಟು ಅದು 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಹೋಪ್ ಅಂಡರ್ಸ್ಟುಡ್ ಆಲ್ ಆಫ್ ಯು? ಎಸ್. ಓಕೆ, ಸೊ ಇಷ್ಟು ಮಾಡ್ಬೇಕು ನೋಡ್ರಿ. ಆಕ್ಚುಲಿ ನಿಮಗೆ ಕೆಲಸ ಎಲ್ಲ ಇರುವುದಿಲ್ಲ, ಡೈರೆಕ್ಟ್ ನೀವು ವ್ಯಾಲ್ಯೂ ಬರೀಬೇಕು. ಬಟ್ ಇದನ್ನ ಮಾಡಕ್ ಕೊಡೋದಿಲ್ಲ ನಿಮ್ಗೆ, 9th ಮಾಡಕ್ ಕೊಡೋದಿಲ್ಲ. ಇದನ್ನ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಒಂದ್ ವೇಳೆ ಕೊಟ್ಟರು ಡೈರೆಕ್ಟ್ ವ್ಯಾಲ್ಯೂ ಬರ್ದ್ಬಿಡ್ರಿ 9.8. ಬಟ್ PUC ಒಳಗೆ ಎಲ್ಲ ಇರ್ತದೆ ಕ್ಯಾಲ್ಸಿ. ಸೊ PUC ಒಳಗೆ ಜಿ ಕಂಡಿಡಿಯಾಗಿ ಹೇಳ್ತಾರೆ, ಅಲ್ಲೆಲ್ಲ ಇರ್ತದೆ, ಅಲ್ಲೆಲ್ಲ ಇದ್ದಾಗ ನೀವು ಮಾಡ್ಬೋದು. ಎಸ್, ಡನ್. 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, SI ಯೂನಿಟ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ನೆಕ್ಸ್ಟ್ ನೋಡ್ರಿ, ಮೋಷನ್ ಆಫ್ ಆಬ್ಜೆಕ್ಟ್ಸ್. ಅದನ್ನು ನೋಡೇ ಬಿಡ್ರಿ. ಮೋಷನ್ ಆಫ್ ಆಬ್ಜೆಕ್ಟ್ಸ್ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಗ್ರಾವಿಟೇಷನಲ್ ಫೋರ್ಸ್ ಆಫ್ ಅರ್ತ್. ಮೋಷನ್ ಆಫ್ ಆಬ್ಜೆಕ್ಟ್ಸ್ ಹೆಂಗಿರ್ತದ? ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಗ್ರಾವಿಟೇಷನಲ್ ಫೋರ್ಸ್ ಆಫ್ ಅರ್ತ್. ಸೊ ಮೋಷನ್ ಆಫ್ ಆಬ್ಜೆಕ್ಟ್ಸ್ ಯಾವ ಟೈಪ್ ಇರ್ತದ ಅನ್ನೋದು ಬೇಕಲ್ಲ. ಎಸ್, ಲೆಟ್ ಅಸ್ ಡೂ ಅನ್ ಆಕ್ಟಿವಿಟಿ ಟು ಅಂಡರ್ಸ್ಟ್ಯಾಂಡ್ ವೆದರ್ ಆಲ್ ಆಬ್ಜೆಕ್ಟ್ಸ್ ಹಾಲೋ ಆರ್ ಸಿಲಿಡ್, ಬಿಗ್ ಆರ್ ಸ್ಮಾಲ್, ವಿಲ್ ಫಾಲ್ ಫ್ರಮ್ ಅ ಹೈಟ್ ಅಟ್ ದ ಸೇಮ್ ರೇಟ್. ನೋಡ್ರಿ, ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಸೈಜ್, irrespective of their mass, all will fall with the same height with the same time, that is same velocity. ನೋಡ್ರಿ, ಮ್ಯಾಲ್ದಿ ಮ್ಯಾಗ ಹೋಗ್ರಿ, ಹೋಗ್ಬೇಡ್ರಿ, ಸುಮ್ಮಂಗ ವಿಚಾರ ಮಾಡಿ. ನೀವು ಮ್ಯಾಗಿ ಮ್ಯಾಗ ಹೋಗಿವಿ, ಒಂದು ಚೆಂಡ ಅದ, ದಿಸ್ ಈಸ್ ದ ಬಾಲ್. ಓಕೆ, ಒಂದು ಬಾಲ್, ಒಂದು ಚಾಕ್ ಅಥವಾ ಒಂದು ಡಸ್ಟರ್ ಅಥವಾ ಒಂದು ಕಲ್ಲ. ಸೊ ನೋಡ್ರಿ, ಇದ ಬೇರೆ ಶೇಪ್ ಅದ, ಇದ ಬೇರೆ ಶೇಪ್ ಅದ, ಇದ್ರ ವೇಟ ಬೇರೆ, ಇದ್ರ ವೇಟ ಬೇರೆ. ಎರಡೂ ನಾನು ಸೇಮ್ ಟೈಮಿಗೆ ಬಿಟ್ಟು ಅನ್ಕೋರಿ, ದೇ ವಿಲ್ ರೀಚ್ ದ ಅರ್ತ್ ಬೈ ಸೇಮ್ ಟೈಮ್. ಅರ್ತ್ ಅನ್ನು ಏನ್ ಮಾಡ್ತಾವು? ಸೇಮ್ ಟೈಮಿಗೆ ರೀಚ್ ಆಗ್ತಾವು. ಓಕೆ, ದೇ ವಿಲ್ ನಾಟ್ ರೀಚ್ ದ ಅರ್ತ್ ಇನ್ ಡಿಫ್ರೆಂಟ್ ಟೈಮ್. ಬಾಲದ ವೇಟ್ ಹೆಚ್ಚದ ಅಂತೇಳಿ ಲಘು ರೀಚ್ ಆಗುದಿಲ್ಲ, ಇದ್ರ ವೇಟ್ ಕಡಿಮೆ ಅದ ಅಂತ ಲೇಟ್ ಆಗಿ ರೀಚ್ ಆಗುದಿಲ್ಲ. ಅಥವಾ ಬಾಲದ ವೇಟ್ ಹೆಚ್ಚದ ಅಂತ ಲೇಟ್ ಆಗಿ ರೀಚ್ ಆಗುದಿಲ್ಲ, ಇದ್ರ ವೇಟ್ ಕಡಿಮೆ ಅದ ಇದಂತ ಲಘು ರೀಚ್ ಆಗುದಿಲ್ಲ. ವೆನ್ ಇಟ್ ಕಮ್ಸ್ ಟು ಅರ್ತ್, ಬಿಕಾಸ್ the velocity or the acceleration due to gravity is independent of the shape or mass of the object falling. Shape is round ada ant lagu bidudiಲ್ಲ, ಇದು straight line ada ant ಇದು late ಆಗಿ ಬಿಡುದಿಲ್ಲ. It is independent of the mass and shape of the object. Okay, mass ಆಗಿರಬಹುದು ಅಥವಾ shape of the object ಮೇಲೆ ಏನದ independent ಅದ. ಯಾವುದು? earth the gravitational force or acceleration due to gravity. Okay, yes, note, we know that an object experiences acceleration during free fall. Free fall ಒಳಗೆ ಏನು ಮಾಡ್ತದೆ? ಫ್ರೀ ಫಾಲ್ ಬಗ್ಗೆ ಇನ್ನೂ ಕ್ಲಿಯರ್ ಆಗಿ ಹೇಳ್ಬೋದಾಗಿತ್ತು ನಾನು ನಿಮ್ಗೆ. ಫ್ರೀ ಫಾಲ್ ಒಳಗೆ ಏನಾಗ್ತದೆ? ಒಂದು ಆಬ್ಜೆಕ್ಟ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅನ್ನ ಕ್ರಿಯೇಟ್ ಮಾಡ್ಕೋತದ. ಓಕೆ, ಸೊ ನೋಡಿಲ್ಲಿ ಫ್ರೀ ಫಾಲ್ ಅಂದ್ರೆ ಗೊತ್ತದ ನಿಮಗೆ. ಫ್ರೀ ಫಾಲ್ ಎಲ್ಲಿ ಇರ್ತದ? ವೇಟ್ಲೆಸ್ನೆಸ್ ಫೀಲ್ ಆಗ್ತದ ಫ್ರೀ ಫಾಲ್. ಈಗ ನಾ ಇಲ್ಲಿ ಇದನ್ನ ಇಟ್ಟನ, ಇದನ್ನ ಡೈರೆಕ್ಟ್ ಬಿಟ್ ತಿಳ್ಕೊರಿ. ಸೊ ದಿಸ್ ಈಸ್ ಫ್ರೀ ಫಾಲ್. ಇದೇನು ಬೀಳ್ತಿದ್ದಲ್ಲ ಅದಕ್ಕೆ ನಾವು ಫ್ರೀ ಫಾಲ್ ಅಂತೀವಿ. ಯಾರು ಇದನ್ನ ಹಿಂಗ ತಗೊಂಡ್ಬಂಡಿ ಅಂದ್ರೆ ಇದು ಫ್ರೀ ಫಾಲ್ ಅಲ್ಲ. ಐ ಆಮ್ ಆಕ್ಟಿಂಗ್ ಸಮ್ ಫೋರ್ಸ್ ಆನ್ ದಿಸ್ ಅಂದ್ರೆ ಇದನ್ನ ಹಿಂಗ್ ಬಿಟ್ಟು ಅಂತ ತಿಳ್ಕೋರಿ. ಓಕೆ, ದಿಸ್ ಈಸ್ ಫ್ರೀ ಫಾಲ್. ಅಲ್ಲಿ ಏನಾಗ್ತದ? ಫ್ರೀ ಫಾಲ್ ಕ್ರಿಯೇಟ್ ಆಗ್ತದೆ. ಓಕೆ, ಸೊ ಫ್ರೀ ಫಾಲ್ ಒಳಗೆ ಆಬ್ಜೆಕ್ಟ್ ಸಮ್ ಟೈಮ್ಸ್ ಇಟ್ ಫೀಲ್ಸ್ ವೇಟ್ಲೆಸ್ನೆಸ್ ಕೂಡ ಸಮ್ ಟೈಮ್ಸ್ ಫೀಲ್ ಮಾಡಬಹುದು, ಬಟ್ ಆಲ್ ಟೈಮ್ ನಾಟ್. ವೇಟ್ಲೆಸ್ನೆಸ್ ಫೀಲ್ ಆಗೋದಿಲ್ಲ. ಇಟ್ ಡಿಪೆಂಡ್ಸ್ ಆನ್ ಆಬ್ಜೆಕ್ಟ್ ಮೇಲೆ ಡಿಪೆಂಡ್ ಆಗಿರ್ತದೆ. ಫೋರ್ಸ್ ಯಾವುದು ಆಕ್ಟ್ ಆಗ್ತಿದ್ದಿಲ್ಲ ಅಂದ್ರೆ ವೇಟ್ಲೆಸ್ನೆಸ್ ಫೀಲ್ ಆಗ್ತದೆ. ನಾವು ಈಗ ಫಾರ್ ಎಕ್ಸಾಂಪಲ್ ನಾವು ಮನುಷ್ಯರ ಇದ್ರೊಳಗೆ ಹೋಗ್ತಿರ್ತೀವಿ, ಎಲ್ಲಿ ಲಿಫ್ಟ್ ಒಳಗೆ ಹೋಗ್ತಿರ್ತೀವಿ. ಲಿಫ್ಟ್ ಒಳಗೆ ಹೋಗೋದ್ನಾಗ ಏನಾಗ್ತಿರ್ತದೆ? ಆಕ್ಚುಲಿ ನಮ್ಮ ಮೇಲೆ ಯಾವ ಫೋರ್ಸ್ ಆಕ್ಟ್ ಆಗಂಗಿಲ್ಲ. ದಟ್ ಟೈಮ್ ವಿ ಫೀಲ್ ವೇಟ್ಲೆಸ್ನೆಸ್ ಅಷ್ಟೇ. ಓಕೆ, the acceleration experienced by an object is independent of its mass. This means that all objects, hollow or cylinder, big or small, should fall at the same rate. According to a story, Galileo dropped different objects from the top of the Leaning Tower of Pisa in Italy to prove the same. ನೋಡ್ರಿ, ಗೆಲಿಲಿಯೋ ವಾಸ್ ಅ ಸೈಂಟಿಸ್ಟ್. ಅವ ಏನ್ ಮಾಡ್ತಾನ, ಇಟಲಿ ಒಳಗೆ ಒಂದು ಫೇಮಸ್ ಅದ ಪಿಸಾ ಟವರ್ ಅಂತ ಹೇಳಿ. ಅಲ್ಲಿಂದ ಹೋಗಿ ಬಹಳ ಡಿಫ್ರೆಂಟ್ ಆಬ್ಜೆಕ್ಟ್ಸ್ ಅನ್ನು ಬಿಡ್ತಾನೆ. ಬಟ್ ಅರ್ತ್ ರೀಚ್ ಆಗೋದ್ನಾಗ ಎಲ್ಲ ಸೇಮ್ ಟೈಮಿಗೆ ರೀಚ್ ಆಗ್ತದೆ.
As g is constant near the earth, all the equations for the uniformly accelerated motion of objects become valid with acceleration a replaced by g. The equations are, nodri, equations of motion kaltidyu ನಾವು ಅದನ್ನ equations of gravitational motion ಅಂತ ಮಾಡ್ಕೋಬಹುದು. ಅಲ್ಲಿ a ತೆಗೆದು g ಹಾಕುದಂತ v equal to u plus at, v s equal to ut plus half at square, v square minus u square is equal to 2as. So you move kaltidyu equations of motion. So here we can replace a by g, angular acceleration due to gravity, g ಈ ಟೈಪ್ ಮಾಡಿದ್ವಿ ಅಂದ್ರೆ acceleration due to gravity ಅಂತ ತೆಗೆದಿವಿ ಅಂದ್ರೆ they can also become motion, equations of motion due to acceleration due to gravity ಅದನ್ನು ಹೇಳಬಹುದು. ಅಥವಾ that is a should be replaced by g. As g is constant near the earth, all the equations for the uniformly accelerated motion of objects become valid with acceleration a replaced by g. Acceleration a should be replaced by g. The equations are v equal to u plus at, s equal to ut plus half at square, v square is equal to u square plus 2as. Okay. Yes, where u and v are the initial and final velocities and s is the distance covered in time t. ನಿಮಗೆ ಗೊತ್ತದ u and v ಅಂದ್ರೆ initial velocity, final velocity, s ಅಂದ್ರೆ distance covered, t ಅಂದ್ರೆ time. Already motion ಕಲ್ತೀವಿ. That is in the direction of motion. In applying these equations, we will take acceleration e to be positive when it is in the direction of the velocity, that is in the direction of motion. The acceleration a will be taken as negative when it opposes the motion. Nodri, velocity yakade adana akade acceleration idre will take it as positive. Velocity the opposite acceleration idre we take it as negative. For example, ಈಗ ನಾ ಏನು ಹೋಗ್ಯಾತನು ಇದನ್ನ ಹೋಗ್ಯಾತನ್ರಿ ಮ್ಯಾಗ್ ಹೋಗೋದ್ನಾಗ ಏನಿದ್ರು ವೆಲಾಸಿಟಿ ಇರ್ತದೆ, ಬಟ್ ಜಿ ಏನಿರ್ತದ ತೆಳಗ್ ಜಗ್ತಿರ್ತದೆ, ಎಕ್ಸಲರೇಷನ್ ತೆಳಗ್ ಜಗ್ತಿರ್ತದೆ. ಸೊ ಅವಾಗ ನಾವ್ ಏನ್ ತಗೋಬೇಕು, ಜಿ ನೆಗೆಟಿವ್ ತಗೋಬೇಕು, ಮೈನಸ್ ತಗೋಬೇಕು. ಅದ ಆಬ್ಜೆಕ್ಟ್ ಮ್ಯಾಲಿನಿಂದ ತೆಳಗ್ ಬರತ್ತದ, ಅದ್ರ ವೆಲಾಸಿಟಿ ಹಿಂಗ್ ಬರತ್ತದ, ಗ್ರಾವಿಟಿನೂ ಹಿಂಗ ಜಗ್ಲಿಕ್ಕತ್ತದ. ಸೊ ಆಬ್ಜೆಕ್ಟ್ ಹಿಂಗ ಬರ್ಲಿಕ್ಕತ್ತದ, ಗ್ರಾವಿಟಿನೂ ಹಿಂಗ ಜಗ್ಲಿಕ್ಕತ್ತದ. ಅವಾಗ ಜಿ ಏನು ಪಾಸಿಟಿವ್ ಅಥವಾ ಎಕ್ಸಲರೇಷನ್ ಪಾಸಿಟಿವ್. ಅದ ಹಿಂಗ್ ಹೊಂಟಿತ್ತು ಅಂದಾಗ ಇದು ಮ್ಯಾಲ್ ಹೊಂಟದ, ಅರ್ಥದ ಗ್ರಾವಿಟೇಷನ್ ತೆಳಗ್ ಜಗ್ಲಿಕ್ಕತ್ತದ, ದಟ್ ಈಸ್ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ತೆಳಗ್ ಜಗ್ಲಿಕ್ಕತ್ತದ. ಅವಾಗ ನೆಗೆಟಿವ್ ತಗೋಬೇಕು, ಜಿ ನೆಗೆಟಿವ್ ಆಗ್ತದ. ಸೊ ಅಥವಾ ಮ್ಯಾಗ್ ತೆಳಗ್ ಬರುವಾಗ ಎರಡು ಡೈರೆಕ್ಷನ್ ಸೇಮ್ ಇರ್ತಾವ, ಎಕ್ಸಲರೇಷನ್ ಅದ್ರದ್ದು, ಅವಾಗ ಜಿ ಪಾಸಿಟಿವ್ ಆಗ್ತದೆ. ಸೊ ವೆಲಾಸಿಟಿ ಅಥವಾ ಆಬ್ಜೆಕ್ಟ್ ಬರೋ ಡೈರೆಕ್ಷನ್ ಅಥವಾ ವೆಲಾಸಿಟಿ ಡೈರೆಕ್ಷನ್ ಮತ್ತೆ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಡೈರೆಕ್ಷನ್ ಸೇಮ್ ಇದ್ರೆ we take g as positive. If they are opposite, we take g as negative. Understood? I hope. Yes. So in example 10.2, 10.3, mass, weight of an object on the moon. So ಇವೆಲ್ಲಾನು ಏನದಾವ್ರಿ, ನೆಕ್ಸ್ಟ್ ಅದಾವು. ನೆಕ್ಸ್ಟ್ ಅದಾವು ಅವನು ಹೇಳುನು. ಸೊ ಅಲ್ಲಿಗೆ 10.5 ಥ್ರಸ್ಟ್ ಅಂಡ್ ಪ್ರೆಷರ್ ಅದಲ್ಲ, ಅದಿಲ್ಲ ನಿಮ್ ಸಿಲೆಬಸ್ಗೆ. ಸೊ ಅಲ್ಲಿಂದ ಮುಗೀತು, ಇಷ್ಟ ಅದ ಗ್ರಾವಿಟೇಷನ್. ಆದ್ರೆ ನೀವು ಬಿಡಿಸುವ ಹೊತ್ನಾಗ ಎಕ್ಸಸೈಸ್ ಪೂರ್ತಿ ಬಿಡಿಸ್ಬಿಡ್ರಿ. ಸೊ ದಟ್ ಈಸ್ ಒನ್ ಥಿಂಗ್ ಯು ಹ್ಯಾವ್ ಟು ಡೂ. ನೀವು ಪರ್ಫೆಕ್ಟ್ ಮಾಡೋದು ಇದ್ರೊಳಗಿನ ಬಂದದ ಕ್ವಶನ್ಸ್ ಅಷ್ಟೇ ಪರ್ಫೆಕ್ಟ್ ಮಾಡ್ರಿ, ಓಕೆ. ಬಟ್ ಸಾಲ್ವಿಂಗ್ ಎಕ್ಸಸೈಸ್ ಯು ಸಾಲ್ವ್ ಆಲ್, ಬಿಕಾಸ್ ಯು ವಿಲ್ ಬಿಕಮಿಂಗ್ ಪ್ರಾಕ್ಟೀಸ್. ರೈಟಿಂಗ್ ಅನ್ನೋದು ಏನಾಗ್ತದೆ, ಪ್ರಾಕ್ಟೀಸ್ ಆಗ್ತದೆ. ಮತ್ ನೀವು ಅದ್ರೊಳಗೆ ಈ ಕ್ವಶನ್ ಬಿಡಿಸ್ಬೇಕು, ಈ ಕ್ವಶನ್ ಬಿಡಿಸಬಾರ್ದು, ಸುಮ್ಮನೆ ಕನ್ಫ್ಯೂಸ್ ಮಾಡ್ಕೊಂಡು ಕೂಡ್ತೀರಿ. ಇದಿಲ್ಲ ಸಿಲೆಬಸ್, ಇದೈತಿ ಅನ್ನೋದನ್ನ ಕನ್ಫ್ಯೂಸ್ ಮಾಡ್ಕೊಂಡು ಕೂಡ್ತೀರಿ. ಹಂಗೆ ಮಾಡ್ಕೊಳಕ್ ಹೋಗ್ಬೇಡ್ರಿ. ಕ್ವಶನ್ ಬಿಡಿಸೋದು ಅಷ್ಟು ಬಿಡಿಸ್ಬಿಡ್ರಿ. ಸೊ ಯಾವಾಗರೆ ಒಂದು ದಿನ ನೀವು ಯಾವ್ಯಾವ ಪರ್ಫೆಕ್ಟ್ ಮಾಡ್ಬೇಕು, ಇಂಪಾರ್ಟೆಂಟ್ ಇದೆ. ಕ್ವಶನ್ ಪೇಪರ್ ನಾನು ತೆಗಿಬೇಕಾ? Okay. However, I will only draw the question paper. I will, or whoever the teacher is, they will draw the question paper. ಇಲ್ಲೇ ತೆಗೆದಿರ್ತದೆ ಕ್ವಶನ್ ಪೇಪರ್. ಸೊ ಅದು ಚಾಪ್ಟರ್ ಒಳಗೆ ಬರುವಂಥವು ಏನು ಮಾಡ್ತಾನೆ, ನಾನು ನೆಕ್ಸ್ಟ್ ಯಾವಾಗರೆ ಒಂದಿನ ಮಾರ್ಕ್ ಮಾಡಿಸ್ತಾನೆ. ಓಕೆ, ದಟ್ಸ್ ಓಕೆ, ಫೈನ್. Yes, we'll see the remaining things in the next class. Thank you.